ಗ್ರಾಹಕರಿಗೆ ಮಾರಕವಾಗಿವೆ. ಇವುಗಳನ್ನು ಶಾಕ್ ಅಬ್ಸರ್ವರ್ಗಳಂತೆ ಬದಲಾಯಿಸಿ ಅವುಗಳ ಚಲನೆಯಿಂದ ವಿದ್ಯುತ್ ಉತ್ಪಾದಿಸಬಲ್ಲ ವಿನೂತನ ವಿಧಾನವೊಂದನ್ನು ನರಸಿಂಹಮೂರ್ತಿ ಪತ್ತೆ ಹಚ್ಚಿದ್ದಾರೆ. ಈ ನೂತನ ವಿಧಾನವನ್ನು ಮರು ಮಾರ್ಪಾಡು ಮಾಡಿದರೆ ನಿರಂತರ 100 ಮೆಗಾವಾಟ್ ವಿದ್ಯುತ್ ಉತ್ಪಾದಿಸಬಹುದಾಗಿದೆ ಹಾಗೂ ಇದರಿಂದ ವಿದ್ಯುತ್ ಪ್ರಸರಣದಲ್ಲಿನ ಸೋರಿಕೆಯನ್ನು ತಪ್ಪಿಸಬಹುದು. ವಿಸ್ತೃತವಾದ ಭೂಮಿಯ ಅಗತ್ಯವೇ ಇರುವುದಿಲ್ಲ, ಪರಿಸರಕ್ಕೂ ಹಾನಿಯಾಗುವುದಿಲ್ಲ ಎಂದು ನರಸಿಂಹಮೂರ್ತಿ ವಿವರಿಸುತ್ತಾರೆ. ಲಾಸ್ಟ್ ಟೈಮ್ ನಾನು ಹೈಡ್ರೋಜನ್ ಕಾರ್ ಓಡಿಸಿದಾಗ ಹೈಡ್ರೋಜನ್ ಅಲ್ಲಿ ಪ್ರೊಡಕ್ಷನ್ ಆಫ್ ಹೈಡ್ರೋಜನ್ಗೆ ಇವನ್ ಇದು ಯೂಸ್ ಮಾಡಿದ್ದೆ ನಾನು, ರೋಡಮ್ಸು ಪಾಟೋಲ್ಸು ಅದೆಲ್ಲ. ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಪ್ರತಿಯೊಂದು ಕಾರ್ಗೂ ಹಾಕೋದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸೊ ಈಗ ಅದ್ರ ಬದಲು ಗಾಡಿನ ಹಂಪ್ಸ್ ಮೇಲೆ ಓಡಿಸಿ, ಗಾಡಿನ ಹಂಪ್ ಮೇಲೆ ಓಡಿಸ್ಬಿಟ್ಟು ನಿಮಗೆ ಪವರ್ ತೆಗೆಯೋದಕ್ಕೆ ಇದು ಮಾಡಿದೆ ನಾನು. ಇಟ್ ಇಸ್ ಗಿವಿಂಗ್ ಎ ಗುಡ್ ಎನರ್ಜಿ ಪವರ್. ನರಸಿಂಹಮೂರ್ತಿ ಪ್ರಾತ್ಯಕ್ಷಿಕೆಯನ್ನು ವಿವರಿಸುವ ಸಂದರ್ಭದಲ್ಲಿ ಹಾಜರಿದ್ದ ಕರ್ನಾಟಕ ವಿದ್ಯುತ್ ಪ್ರಸರಣಾ ನಿಗಮದ ಅಧ್ಯಕ್ಷ ವಿಪಿ ಬಳಿಗಾರ್ ಮಾತನಾಡಿ, ಈ ಬಗೆಯಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ಕೆಪಿಟಿಸಿಎಲ್ ಖರೀದಿಸಲು ಸಿದ್ಧವಿದೆ ಎಂದರು. ವಿಚಾರ ಒಳ್ಳೆಯದಿದೆ. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಅವರು ನಮಗೆ ಪೂರ್ತಿ ವಿವರಗಳನ್ನು ಕೊಟ್ಟರೆ ನಮ್ಮ ನಿಗಮ ವಿದ್ಯುತ್ ಖರೀದಿ ಮಾಡಲಿಕ್ಕೆ ತಯಾರಿದೆ. ಅಷ್ಟೇ, ವಿದ್ಯುತ್ ನಮ್ಗೆ ಕೊರತೆ ಅಂತ ಇದ್ದೇ ಇದೆ. ಈ ರೀತಿ ಏನಾದರೂ ಅವರು ವಿದ್ಯುತ್ ಉತ್ಪಾದನೆ ಮಾಡಿದರೆ ನಾವು ಖರೀದಿ ಮಾಡ್ತೇವೆ. ಅದು ನಮಗೆ ಬೇರೆ ರೀತಿಯ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಅಂತ ಇದೆ, ಅವರಾಗ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಕೂಡ ಕ್ರೆಡಲ್ ಅಂತ ಇದೆ, ಅವರು ಇದಕ್ಕೆ ಸಹಾಯ ಮಾಡಬಹುದಾಗಿದೆ. ಅವ್ರನ್ನು ಕೂಡ ಭೇಟಿ ಮಾಡಿ ಅಂತ ನಾನು ಹೇಳಿದ್ದೇನೆ ಅವರಿಗೆ. ಒಟ್ಟಿನಲ್ಲಿ ಈ ವಿನೂತನ ಸಂಶೋಧನೆ ನಗರದ ಪಾಲಿಗೆ ನಿಜಕ್ಕೂ ಒಂದು ವರ. ಆದರೆ ಅದರ ಜಾರಿ ಮಾತ್ರ ಎಷ್ಟರ ಮಟ್ಟಿಗೆ ಸಾಧ್ಯ ಎಂಬುದನ್ನು ಕಾದು ನೋಡಬೇಕಾಗಿದೆ.